ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಮಲಲ್ಲಾ ಗರ್ಭಗೃಹದಲ್ಲಿ ಪ್ರಧಾನಿ ಮೋದಿ ಅವರು, ಯೋಗಿ ಆದಿತ್ಯನಾಥ್ ಅವರು ಎಲ್ಲರೂ ಕೂಡ ಆಗಮಿಸಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ. ಆ ಪೂಜಾ ಪುನಸ್ಕಾರಗಳು ಹೇಗೆ ನಡೀತಾ ಇದೆ ಅಂತಕ್ಕಂಥದ್ದನ್ನ ನೋಡೋಣ. ಮಾಹಿ ದೇವಾಹಿ ತಂಜದಾಯೋ ಹರಿ ಓಂ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ರಾಮ ದರ್ಬಾರ್ ಗರ್ಭಗೃಹ ಅಂತಂದ್ಬಿಟ್ಟು, ಇದು ಸೀತಾ, ಆಂಜನೇಯ, ಲಕ್ಷ್ಮಣ, ಭರತ, ಶತ್ರುಘ್ನ ಸಹಿತವಾದಂತಹ ಒಂದು ವಿಗ್ರಹ. ಇದು ಮೊದಲ ಮಹಡಿಯಲ್ಲಿ ಇರ್ತಕ್ಕಂಥ ವಿಗ್ರಹ. ಇಲ್ಲಿಗೆ ಬಂದು ಅವರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದರ ಕೆಳಭಾಗದಲ್ಲಿ ಇರ್ತಕ್ಕಂಥದ್ದು ರಾಮಲಲ್ಲಾ ಗರ್ಭಗೃಹ. ಆಮೇಲೆ ಇಂಟ್ರೆಸ್ಟಿಂಗ್ ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಪಕ್ಕದಲ್ಲೇ ಇರೋದು RSS ನ ಮುಖ್ಯಸ್ಥ ಮೋಹನ್ ಭಾಗವತ್. ಅತಿ ದೊಡ್ಡ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳ ಇಚ್ಛಾಶಕ್ತಿಯ ಕಾರಣಕ್ಕೆ ಇವತ್ತು ಭವ್ಯ ಮಂದಿರ ನಮ್ಮದಾಗಿದೆ, ಅಂತಿಮ ವಿಜಯ ನಮ್ಮದಾಗಿದೆ ಅನ್ನುವಂತಹ ಅತಿ ದೊಡ್ಡ ಮೆಸೇಜ್. ಧ್ವಜಾರೋಹಣ ಸಮಾರಂಭನೇ ವಿಜಯದ ಸಂಕೇತ. ಅದ್ರ ಜೊತೆಗೆ ಪಕ್ಕದಲ್ಲೇ RSS ಮತ್ತು ಇಚ್ಛಾಶಕ್ತಿ, ಇದೆರಡನ್ನ ಕೂಡ ಸಂದೇಶ ಕೊಡೋ ಕೆಲಸ ಪ್ರಯತ್ನ ಎಲ್ಲವೂ ಕೂಡ ನೆರವೇರ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ. ದೇವಸ್ಥಾನ ಆಡಳಿತ ಮಂಡಳಿಯ ವತಿಯಿಂದ ಪ್ರಧಾನಿ ಮೋದಿ ಅವರಿಗೆ ಒಂದು ಸನ್ಮಾನವನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಲ್ಲ. ಇದೆಲ್ಲವೂ ಕೂಡ ಯಾಕೆಂದರೆ ಪ್ರಧಾನಿ ಮೋದಿಯವರು ಈ ರಾಮ ದರ್ಬಾರ್ ಗರ್ಭಗೃಹಕ್ಕೆ ಇವತ್ತೇ ಫಸ್ಟ್ ಟೈಮ್ ಬಂದಿರತಕ್ಕಂಥದ್ದು. ಈ ಹಿಂದೆ ಅವರು ಭೇಟಿ ಕೊಟ್ಟಾಗ ಇದನ್ನು ಕೂಡ ಕಂಪ್ಲೀಟ್ ಆಗಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಆಗಿರ್ತಕ್ಕಂಥದ್ದು. ಬಂದು ಅವ್ರ ಕೈಯಲ್ಲೇ ಮಹಾಮಂಗಳಾರತಿಯನ್ನು ಕೂಡ ಮಾಡಿಸಿದ್ದಾರೆ. ಅದಾದ ನಂತರ ತೀರ್ಥವನ್ನು ಕೊಟ್ಟಿದ್ದಾರೆ. ಇದು ಮುಗಿಸಿಕೊಂಡ ನಂತರ ಈಗ ಅವರು ಅಂತಿಮವಾಗಿ ರಾಮಲಲ್ಲಾ ಗರ್ಭಗೃಹಕ್ಕೆ ಬರ್ತಾರೆ. ಎಲ್ಲವೂ ಅಂದುಕೊಂಡ ಸಮಯಕ್ಕೆ ತಕ್ಕಂತೆಯೇ ನಡೀತಾ ಇದೆ. ಆ್ಯಕ್ಚುಲಿ ನಿಮಗೆ ಇದು ಟೈಮು ಆರಂಭ ಆಗ್ತಕ್ಕಂಥದ್ದು ಶುಭ ಮುಹೂರ್ತ, ಅಭಿಜಿನ್ ಮುಹೂರ್ತ 11:58ಕ್ಕೆ. ಅಲ್ಲಿಯ ತನಕ ಇವರು ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಟ್ಟು ಆ ಸಮಯಕ್ಕೆ ತಕ್ಕಂತೆ ಅವರು ರಾಮಲಲ್ಲಾ ಗರ್ಭಗೃಹವನ್ನು ಬಂದು ಅಲ್ಲಿ ರಾಮಲಲ್ಲಾ ಮೂರ್ತಿಯ ದರ್ಶನವನ್ನು ಪಡ್ಕೊಂಡು ನಂತರ ಧ್ವಜಾರೋಹಣದ ಭಾಗಕ್ಕೆ ಬರ್ತಾರೆ. ಸುಮಾರು 6,000 ಅತಿಗಣ್ಯ ವ್ಯಕ್ತಿಗಳಿಗೆ ಇವತ್ತು ಆಹ್ವಾನವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇವತ್ತು ಆಸೀನರಾಗಿದ್ದಾರೆ, ಬಂದಿದ್ದಾರೆ. ಮತ್ತು ಇವತ್ತು ಸಾರ್ವಜನಿಕ ದರ್ಶನ ಇರಲ್ಲ. ನಾಳೆ ಬೆಳಗ್ಗೆ 6 ಗಂಟೆಯ ನಂತರ ಸಾರ್ವಜನಿಕ ದರ್ಶನ ಇರುತ್ತೆ. ರಾಮಲಲ್ಲಾ ವಿಗ್ರಹದ ದರ್ಶನ ಮತ್ತು ದೇವಸ್ಥಾನಕ್ಕೆ ಪ್ರವೇಶ ಸಾರ್ವಜನಿಕರಿಗೆ ಇಲ್ಲ. ಬಂದಿರತಕ್ಕಂಥ ಗಣ್ಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಇನ್ನೊಂದು ಕೋಇನ್ಸಿಡೆನ್ಸ್ ಅಂತ ಹೇಳಿದ್ರೆ, ಕಾಕತಾಳಿ ಅಂತ ಹೇಳಿದ್ರೆ, ರಾಮ ಸೀತೆಯನ್ನು ವರಿಸಿದಂತಹ ದಿನ ಇವತ್ತು ಅಂತ ನಾವು ಹೇಳ್ತಾ ಇದ್ವಿ. ಸೊ ರಾಮನ ಮನೆ ಪೂರ್ಣಗೊಂಡಿದೆ, ಸೀತೆಯನ್ನು ಕರ್ಕೊಂಡು ಬರಲಾಗ್ತಾ ಇದೆ. ಇದೊಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಮಗೆಲ್ಲ ಗೊತ್ತು, ರಾಮನಿಲ್ಲದೆ ಸೀತೆ ಇಲ್ಲ, ಸೀತೆ ಇಲ್ಲದೆ ರಾಮನ ಹೆಸರು ಕೂಡ ಅಪೂರ್ಣ ಅಂತ. ಸೊ ತುಂಬ ಬೇರೆ ಸಂದೇಶಗಳಿದ್ದಾವೆ. ಆಮೇಲೆ RSSನ ಮುಖ್ಯಸ್ಥ ಮೋಹನ್ ಭಾಗವತ್ರನ್ನ ಗಮನಿಸ್ತಾ ಇದ್ದೀರಾ. 5 ಶತಮಾನಗಳ ಕಳಂಕವನ್ನ ನಾವು ತೆಗಿತೀವಿ ಅಂತ ಸಂಕಲ್ಪವನ್ನ ಹಿಂದೂ ಸಂಘಟನೆಗಳು ಮಾಡಿದಾಗ ಅರ್ಧಕ್ಕರ್ಧ ಭಾರತದ ಜನ ಆಗುತ್ತಾ ಇದು ಅನ್ನೋ ಒಂದು ಅನುಮಾನದ ಕಣ್ಗಳಿತ್ತು. ಸಾಧ್ಯ ಇದೆಯಾ ಅನ್ನುವಂತಹ ಒಂದು ಹತಾಶೆ ಇತ್ತು ಕಣ್ಗಳಲ್ಲಿ. ಅದನ್ನೆಲ್ಲ ತೆಗೆದು ಹಾಕಿದ್ದಾರೆ. ಹೀಗಾಗಿ ಹಕ್ಕುದಾರರು, ಇವ್ರ ಪಕ್ಕದಲ್ಲಿರೋದಕ್ಕೆ ಏನೇ ಮೆಸೇಜ್ಗಳು ಬಂದ್ರು, ಏನೇ ನೆಗೆಟಿವಿಟಿ ಬಂದ್ರು, ಹಕ್ಕುದಾರರು
ರಾಜಕುಮಾರರು ಅವರೇ. ಈಗ ನೀವು ನೋಡ್ತಾ ಇದ್ರಲ್ಲ, ಮೊದಲ ಮಹಡಿಯಿಂದ ಇಳಿದು ಬಂದಿರತಕ್ಕಂಥದ್ದು ಇದು ರಾಮಲಲ್ಲ ಗರ್ಭಗೃಹ. ಈಗ ತಾನು ನಿಮಗೆ ರಾಮಲಲ್ಲನ ದರ್ಶನ ಕೂಡ ಆಗುತ್ತೆ. ಮೊದಲಿಗೆ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ, ಸಂಕಲ್ಪ ಪೂಜೆ ಆಗ್ತಾ ಇದೆ. ಸಂಕಲ್ಪ ಪೂಜೆ ಆದ ನಂತರ ಮಂಗಳಾರತಿ ಕೂಡ ನೆರವೇರುತ್ತೆ. ಪೇಜಾವರ ಮಠಾಧೀಶರು ಕೂಡ ಇವತ್ತು ಅಲ್ಲಿ ಸಾಕ್ಷಿಯಾಗಿದ್ದಾರೆ. ಪ್ರಜಾಪತಿ ಮೇಧಾನಿಂದರ್ಶ್ಚ ಮೇಧಾನ್ ಧಾತಾ ದದಾತು ಮೇ ಸ್ವಾಹಾ. अपवित्र पवित्रो वा सर्वावस्थांगतोऽपि वा यस्मरेत् पुण्डरीकाक्षं वायाभ्यन्तरः शुचिः. पुण्डरीकाक्षः पुनातु पुण्डरीकाक्षः पुनातु पुण्डरीकाक्षः पुनातु. स्वस्ति तिलकम्. ॐ स्वस्ति न इन्द्रो वृद्धशरावाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टानेमिः स्वस्ति नो बृहस्पतिर्दधातु. सूर्यो ज्योतिर्ज्योतिः सूर्यः स्वाहा. अग्निर्वर्चो ज्योतिर्वर्चः स्वाहा. सूर्यो वर्चो ज्योतिर्वर्चः स्वाहा. ज्योतिः सूर्यः सूर्यो ज्योतिः स्वाहा. चन्द्रमा मनसो जातश्चक्षोः सूर्यो अजायत. श्रोत्राद्वायुश्च प्राणश्च मुखादग्निरजायत. ओम नमो भगवते उत्तम श्लोकाय नम आर्यलक्षणशील व्रताय नम उपशिक्षितात्मन उपासित लोकाय नमः साधुवाद निगषणाय नमो ब्रह्मण्य देवाय महापुरुषाय महाराजाय नमः. ओम कृपारत्नाकराय भगवते श्रीरामचन्द्राय नमः. चरणकमलेषु मन्त्रपुष्पाञ्जलिं समर्पयामि नमस्करोमि.